ಪಿಎಸ್ಐ ಹಾಗೂ ಎಎಸ್ಐ ಬೇಲ್ ರದ್ದು, ಇಬ್ಬರು ಜೈಲು ಪಾಲು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪಿಎಸ್ಐ ಹಾಗೂ ಎಎಸ್ಐ ಜೈಲು ಪಾಲಾಗಿದ್ದಾರೆ. ಪಿಎಸ್ಐ ಹಾಗೂ ಎಎಸ್ಐ ಬೇಲ್ ರದ್ದಾಗಿದೆ, ಇಬ್ಬರು ಕೂಡ ಜೈಲು ಪಾಲಾಗಿದ್ದಾರೆ. ಎಲ್ಲಾಗಿದ್ದು ಅಂದರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪಿಎಸ್ಐ ಹಾಗೂ ಎಎಸ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶಪ್ಪ ಕೇಸ್ ಒಂದರಲ್ಲಿ ಬಿ ರಿಪೋರ್ಟ್ ಹಾಕಲು 1 ಲಕ್ಷಕ್ಕೆ ಅವರು ಡಿಮ್ಯಾಂಡ್ ಅನ್ನ ಮಾಡಿದ್ರು. 70,000 ಹಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರ್ತಾರೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಮಾರ್ಚ್ 2ನೇ ತಾರೀಕು ಲೋಕಾಯುಕ್ತ ಪೊಲೀಸರ ನೇತೃತ್ವದಲ್ಲಿ ರೇಡ್ ಆಗುತ್ತೆ. ಮೊಟ್ಲೂರು ಗ್ರಾಮದ ರಘು ಎಂಬಾತನಿಂದ ಲಂಚವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಬಲೆಗೆ ಬಿದ್ದಿರ್ತಾರೆ. ಕೆಲವೇ ಗಂಟೆಗಳಲ್ಲೇ ಜಾಮೀನನ್ನು ಪಡೆದುಕೊಂಡಿದ್ದಂತಹ ಪಿಎಸ್ಐ ಹಾಗೂ ಎಎಸ್ಐ ಈಗ ಜೈಲು ಪಾಲಾಗಿದ್ದಾರೆ. 4 ತಿಂಗಳ ಬಳಿಕವಾಗಿ ಆರೋಪಿತರ ಜಾಮೀನು ಕೂಡ ರದ್ದಾಗಿದೆ. ಈಗ ಜೈಲು ಪಾಲಾಗಿದ್ದಾರೆ. ಇಬ್ಬರು ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಹಾಗೂ ಎಎಸ್ಐ ಇವರು ಇಬ್ಬರು ಕೂಡ ವೆಂಕಟೇಶಪ್ಪ ಮತ್ತು ಶರಣಪ್ಪ ಅವರು. ಸೊ ಇವರ ವಿರುದ್ಧ ಇದ್ದಂತಹ ಕೇಸ್ ಏನಪ್ಪ ಅಂತಂದರೆ ಬಿ ರಿಪೋರ್ಟ್ ಹಾಕಲಿಕ್ಕೆ 1 ಲಕ್ಷಕ್ಕೆ ಇವರಿಬ್ಬರು ಡಿಮ್ಯಾಂಡ್ ಮಾಡಿರ್ತಾರೆ. ಅದರಲ್ಲಿ ಏನಾಗುತ್ತೆ ನೋಡಿ, 70,000 ಹಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರ್ತಾರೆ. ಮಾರ್ಚ್ 2ನೇ ತಾರೀಕು ಲೋಕಾಯುಕ್ತ ಪೊಲೀಸರ ನೇತೃತ್ವದಲ್ಲಿ ಒಂದು ರೇಡ್ ಆಗತ್ತೆ. ಜೊತೆಗೆ ಇವರು ಮೊಟ್ಲೂರು ಗ್ರಾಮದ ರಘು ಎಂಬಾತನಿಂದ ಲಂಚವನ್ನು ಪಡೆದುಕೊಳ್ತಾ ಇರ್ತಾರೆ. 70,000 ಡೀಲ್ ಆಗಿದ್ದು 1 ಲಕ್ಷ, ಪಡ್ಕೊಳ್ತಾ ಇದ್ದಿದ್ದು 70,000. ಅದನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರ್ತಾರೆ. ಆನಂತರವಾಗಿ ಕೆಲವೇ ಗಂಟೆಗಳಲ್ಲಿ ಜಾಮೀನನ್ನು ಕೂಡ ಇವರಿಬ್ಬರು ಪಡೆದುಕೊಂಡಿರ್ತಾರೆ. ಬಟ್ ಇದೀಗ ಅಂದರೆ 4 ತಿಂಗಳ ಹಿಂದೆ ಆದಂತಹ ಘಟನೆ ಇದು. ಸೊ 4 ತಿಂಗಳ ಬಳಿಕವಾಗಿ ಆರೋಪಿತರ ಜಾಮೀನು ರದ್ದಾಗಿದೆ. ಫಸ್ಟು ಜಾಮೀನು ತಗೊಂಡಿದ್ರು, ಈಗ ರದ್ದಾಗಿದೆ. ರದ್ದಾದಂಥ ನಂತರವಾಗಿ ಇವರಿಬ್ಬರು ಜೈಲಿಗೆ ಇವರನ್ನ ಶಿಫ್ಟ್ ಮಾಡಲಾಗಿದೆ.